ಸರ್ಕಾರ ಬಂದ ಮೇಲೆ ನುಂಗಣ್ಣಗಳು ಜಾಸ್ತಿ ಆಗೋಗ್ಬಿಟ್ಟವ್ರೆ. ಎಲ್ಲೆಲ್ಲಿ ಸಿಕ್ಕುತ್ತೋ ಅಲ್ಲಿ ನುಂಗೋದು. ಈಗ ಗ್ರೇಟರ್ ಬೆಂಗಳೂರು, ಯಾವುದು ದೊಡ್ಡ ಬೆಂಗಳೂರು, ಬೃಹತ್ ಬೆಂಗಳೂರು ಮಹಾನಗರಪಾಲಿಕೆ ಹೋಯ್ತು. ಈಗ ಬೇರೆ ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿದ್ದೀನಿ ನೆನ್ನೆನೇ ನಾನು. 3 ಭಾಗ. ಅದೇ ಎಣ್ಣೆ ಹೊಡಿಯೋರಿಗೆ ಗೊತ್ತಿರ್ತದೆ. ಎಣ್ಣೆ ಯಾರ್ಯಾರು ಹೊಡಿತಾರೋ ಕಾಂಗ್ರೆಸ್ ಅವರು, ಅವ್ರಿಗೆಲ್ಲ ಗೊತ್ತಿರ್ತದೆ ಕ್ವಾರ್ಟ್ರು ಅಂದರೆ ಏನು ಅಂತ. 3 ಕ್ವಾರ್ಟರ್ ಮಾಡಿಬಿಟ್ಟಿದ್ದಾರೆ. ಸದನದಲ್ಲಿ ನೀವು ಒಪ್ಕೊಂಡಿದ್ದೀರಿ, ಅದನ್ನು ವಿರೋಧ ಮಾಡಬಹುದಾಗಿತ್ತು. ಹಿಂದೆ ನೀವು ಮಾಡಿಲ್ಲ, ನೀವು ಸಲಹೆ ಕೊಟ್ಟಿದ್ದೀರಿ ಅಂತ DK ನಾನು ಒಪ್ಪೇ ಇಲ್ಲ. ಸದನದಲ್ಲಿ ಅವ್ರಿಗೇನ ಕಿವುಡಿದ್ರೆ, ಕಣ್ಣೇನ ಮಂಜಿದ್ರೆ ಸದನದ ರೆಕಾರ್ಡನ್ನು ತೆಗಲಿ. ನಾನು ಹೇಳಿದ್ದೀನಿ, ಪಾಪಿಗಳು ನೀವು. ಕೆಂಪೇಗೌಡರ ಒಂದು ಆಸೆ ಆಕಾಂಕ್ಷೆಗಳು, ಅವರ ದೂರದ ಕನಸೇನಿತ್ತು ಅದಕ್ಕೆಲ್ಲ ಬೆಂಕಿ ಹಚ್ಚಿದ್ದೀರ. ಕೆಂಪೇಗೌಡರ ಶಾಪ ತಟ್ಟುತ್ತೆ, ಬೆಂಗಳೂರಿನ ಶಾಪ ತಟ್ಟುತ್ತೆ. ಒಬ್ಬ ದೇಶದ ಪ್ರಧಾನಮಂತ್ರಿ 140 ಕೋಟಿ ಜನನ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಸುಖ ಕಷ್ಟನ ನೋಡ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನ ನೋಡ್ತಾರೆ. ಇಲ್ಲಿರೋ 1 ಕೋಟಿ ನೋಡೋಕ್ಕೆ ಆಗಲ್ಲ ಅಂದಮೇಲೆ ಈ ಸರ್ಕಾರ ಸತ್ತಿದೆಯಾ ಬದುಕಿದೆಯಾ? ಭಾಗ ಮಾಡಿಬಿಟ್ರೆ ಹಾಳಾಗೋಗ್ತೈತೆ. ಈಗ ಡೆಲ್ಲಿ ಭಾಗ ಮಾಡಿದ್ರು, ಹಾಳಾಗೋಯ್ತು. ಒಂದು ಮಾಡಿದ್ರು. ಬಾಂಬೆಯಲ್ಲಿ ಭಾಗ ಮಾಡಿದ್ರು, ಹಾಳಾಗೋಯ್ತು. ಒಂದಾಯಿತು. ಇವರು ಯಾರ್ದೋ ಜಮೀನುಗಳಿಗೆ ಲಾಭ ಮಾಡ್ಕೊಳಕ್ಕೆ ಮಾಡಿರೋಂಥ ಸ್ಕೀಮ್ ಇದು. ಸ್ಕೀಮ್ ಬಿಟ್ಟರೆ ಏನೂ ಇಲ್ಲ ಇದು. ಈಗ ಎಲ್ಲ ಹಳ್ಳಿಗಳನ್ನೆಲ್ಲ ಸೇರಿಸ್ತೀರಿ ಅಂತ. ಹಳ್ಳಿಯಲ್ಲಿ ಎಷ್ಟು ಕಟ್ತಾರೆ ಅವರು? ವರ್ಷ ಎಲ್ಲ ಕಟ್ಟಿದ್ರು 500 ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ. ಈಗ ಒಂದೇ ಸರಿ 20,000 30,000 ಟ್ಯಾಕ್ಸ್ ಕಟ್ಟಬೇಕು. ಎಲ್ಲೋಗ್ತಾರೆ ಹಳ್ಳಿಯವರು ಸೇರ್ಕೊಂಡವರೆಲ್ಲ? 110 ಹಳ್ಳಿ ನಾವು ಸೇರಿಸಿರೋದೆ. ಇನ್ನೂ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ನಾವು ನೀರು ಕೊಡೋಕ್ಕಾಗಿಲ್ಲ. 15 ವರ್ಷ ಆಗಿದೆ. ನಾವೇ ಸೇರಿಸಿದ್ದು. ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದರೆ, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದರು, ಸೇರಿಸಿದ್ರಿ. ಅದಕ್ಕೆ ಇನ್ನೂ ನೀರು ಕೊಡೋಕ್ಕಾಗಿಲ್ಲ. ಇದನ್ನೆಲ್ಲ ಸೇರಿಸಿ ರಿಯಲ್ ಎಸ್ಟೇಟ್ ಬೂಮ್, ಈ ಬೆಂಗಳೂರನ್ನು 3 ಭಾಗ ಮಾಡಿದಾರಲ್ಲ, ಅದು ರಿಯಲ್ ಎಸ್ಟೇಟ್ ಬೂಮ್ ಮಾಡ್ಕೊಳಕ್ಕೆ ಮಾಡಿದ್ದಾರೆ. ಈ ಬಿಡದಿ ಟೌನ್ಶಿಪ್ಗೂ ಸರ್ ನಾವು ಪ್ರಾಣ ಕೊಡ್ತೀವಿ, ಭೂಮಿ ಕೊಡಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ. ನೋಡಿ, ಈಗ ಇರೋ BDA ಸೈಟ್ಗಳೇ 20% ಫಿಲ್ ಆಗಿಲ್ಲ. ಇನ್ನು ಇವಾಗ ಹೊಸ BDA ಲೇಔಟ್ಗಳು ಮಾಡಿದಾರಲ್ಲ, ಇನ್ನೊಂದು ಮಾಡ್ತಾ ಇದ್ದಾರೆ ಶಿವರಾಮ ಕಾರಂತರೆಲ್ಲ. ಇನ್ನು 20%, ಅದರಲ್ಲೇ 80% ಸೈಟ್ ಖಾಲಿ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಇವರು ಹಿಂಗೆಲ್ಲ ಮಾಡಿ ರೈತರ ಜಮೀನನ್ನು ತಿಂದು ಅವ್ರಿಗೆ ರಿಯಲ್ ಎಸ್ಟೇಟು ಅಂದರೆ ಇಲ್ಲಿ ಒಂದು ಟೌನ್ಶಿಪ್ ಮಾಡೋದು, ಅದರಲ್ಲಿ ದುಡ್ಡು ಲೂಟಿ ಹೊಡೆಯೋದು, ಅದನ್ನು ಟೆಂಡರ್ ಕರೆಯೋದು, ದುಡ್ಡು ಲೂಟಿ ಹೊಡೆಯೋದು, ಹೋಗೋದು ಅಷ್ಟೇ. ಆ ಲೇಔಟ್ ಆಗಬೇಕಾದ್ರೆ ಇನ್ನು 20 ವರ್ಷ ಬೇಕು. ಲೂಟಿಗೋಸ್ಕರ ಮಾಡ್ತಾ ಇದ್ದಾರೆ. ಈ ರೈತರ ಜಮೀನನ್ನು ಯಾವುದೇ ಕಾರಣಕ್ಕೂ ಲೂಟಿ ಆಗೋಕ್ಕೆ ಬಿಡಲ್ಲ. ನಾನು ಡಾಕ್ಟರ್ ಬಂದಿದ್ದೀರಿ. ಇದು ಕೂಡಲೇ ಕೈ ಬಿಡಬೇಕು. ಇದನ್ನು ಕೈ ಬಿಡಬೇಕು. ಇವಾಗಿರೋ BDA ಲೇಔಟ್ಗಳೆಲ್ಲ ಮಾಡಿದಾರಲ್ಲ, ಅದನ್ನು ತುಂಬ್ರಿ ಫಸ್ಟು. ನನಗಿರೋಂಥ ಮಾಹಿತಿ ಪ್ರಕಾರ 2 ಲಕ್ಷ ಫ್ಲ್ಯಾಟ್ಗಳು ಖಾಲಿ ಇದೆ ಬೆಂಗಳೂರಲ್ಲಿ. ಸೇಲ್ ಆಗದಿರ ಇರೋವಂಥ ಫ್ಲ್ಯಾಟ್ಗಳು 2 ಲಕ್ಷ.